Cost of 2 kg of apples and 1 kg of grapes on a day was found to be rupees 1600. ಸೊ ಇಲ್ಲಿ ಸೇಬು ಮತ್ತೆ ಇನ್ನೊಂದೇನು ಗ್ರೇಪ್ಸ್ ಅಂತ ಅಲ್ವಾ? ಸೊ ಆಪಲ್ ಮತ್ತೆ ಗ್ರೇಪ್ಸ್. ಸರಿ. ಸೊ 2 kg 1 kg ತಗೊಂತಾ ಇದ್ದಾರೆ, 160 ರೂಪಾಯಿ ಕೊಟ್ಟು. Another, after a month, the cost of 4 kg of apple, 4 kg ಅಂತೆ, ಇದು 1 2 ಮತ್ತೆ 2 kg of grapes 300 ರೂಪಾಯಿ. Represent the situation graphically and algebraically. ಸೊ ಮೊದಲನೇದಾಗಿ ಯಾವತ್ತಿದ್ರೂ ಯಾವುದೇ ವರ್ಡ್ ಪ್ರಾಬ್ಲಮ್ ಅಲ್ಲಿ ಡಯಾಗ್ರಾಮ್ ಬಿಡಿಸ್ಬೇಕು. ಇನ್ನು ಹೇಗಾನ ಕಾಣಿಸ್ಬೋದು, ಏನು ನೀವು ಈ ತರ ಬರೀಬೇಕು ಆ ತರ ಬರೀಬೇಕು ಅಂತ ಏನಿಲ್ಲ. ಇವಾಗ ನಾನು ಬಿಡಿಸ್ತೀನಿ ನೋಡಿ. ಆಪಲ್ ಅಂತ ಹೇಳಿ ಕೆಂಪು ತಗೊಳೋ ಚಾನ್ಸಸ್ ಇದೆ, ಅದಕ್ಕೆ ತಗೊಂಡಿದ್ದೇನೆ ನೋಡಿ. ಸುಮ್ಮನೆ ಏನೋ ಒಂದು ಬಿಡಿಸ್ತೆ, ಆಪಲ್ ಅದು. ಗ್ರೇಪ್ಸು ಹಸಿರು ಇರುತ್ತಲ್ವಾ, ಕೆಂಪು ಹಸಿರು. ಅಲ್ವಾ? ತಲೆ ಕೆಟ್ಕೊಳಕ್ ಹೋಗ್ಬೇಡಿ. ಏನಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಕೊನೆಯದಾಗಿ. ಸೊ ಏನ್ ಕಂಡುಹಿಡಿತಾ ಇದೀವಿ ಇಲ್ಲಿ? ಲೆಟ್ ಎಕ್ಸ್ ಅಂಡ್ ವೈ ಬಿ. ಇದು ಮೊದಲು ಯೋಚನೆ ಮಾಡಕ್ ನೀವು ಏನ್ ಕಂಡುಹಿಡಿತಾ ಇದೀವಿ ಇಲ್ಲಿ? ಇಲ್ಲೂ ಕೂಡ ಕಾಸ್ಟ್. ಲೆಟ್ ಎಕ್ಸ್ ಅಂಡ್ ವೈ ಬಿ ದ ಕಾಸ್ಟ್ ಆಫ್ a kg of ಇದು ಆಪಲ್ and grapes respectively. X ಅಂತ ಹೇಳೋದು ಆಪಲ್, ಇದು ನಮ್ಮ ಗ್ರೇಪ್ಸ್. ರುಪೀಸ್ ಎಕ್ಸ್ ರುಪೀಸ್ ವೈ ಪರ್ kg. 1 kg ಎಷ್ಟು? ಸೊ ಪರ್ kg ಇಂದ ಬರೆಯೋದು ಇಂಪಾರ್ಟೆಂಟ್. ಇವಾಗ 2 kg ತಗೊಂತಾ ಇದೀವಿ, ಹಾಗಾಗಿ ಇದು ನಮ್ಮ 2x ಆಗುತ್ತೆ. 1 kg 1y kg ಅಲ್ಲ 1y. ಎಷ್ಟು ಒಟ್ಟಿಗೆ ಸುಟ್ಕೊಳ್ಳೋದು? 160. ಇದು ನಮ್ಮ ಈಕ್ವೇಶನ್ 1. ಎರಡನೇ ಈಕ್ವೇಶನ್ 4x ಮತ್ತೆ 2y ಅಲ್ವಾ? 300 ರೂಪಾಯಿ ಕೊಡ್ತಾರೆ. ಇದು ನಮ್ಮ ಈಕ್ವೇಶನ್ 2. ಸೊ ಇದು ಎಕ್ಸ್ಪ್ರೆಸಿಂಗ್ ದ ಸಿಚುವೇಶನ್ ಆಲ್ಜಿಬ್ರಾಯಿಕಲಿ ಅಂತ ಹೇಳೋದು ಆಯ್ತು. ಮುಂದಿನ ಸ್ಟೆಪ್ ಗ್ರಾಫ್ಗೋಸ್ಕರ ಎಕ್ಸ್ಪ್ರೆಸ್ ಎಕ್ಸ್ ಆರ್ ವೈ ಇನ್ ಟರ್ಮ್ಸ್ ಆಫ್ ವೈ ಆರ್ ಎಕ್ಸ್. ಇದನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಇದನ್ನ ಮಾಡಾದ್ಮೇಲೆ ವ್ಯಾಲ್ಯೂ ಸಿಗುತ್ತೆ, ವ್ಯಾಲ್ಯೂ ಸಿಕ್ಕಾದ್ಮೇಲೆ ಪ್ಲಾಟ್ ಮಾಡ್ತೀವಿ. ಸೊ ಇವಾಗ ಹೇಗೆ ವೈ ಈಸಿಯಾಗಿ ಕಾಣಿಸ್ತಾ ಇದೆ. ಸೊ ಎಕ್ಸ್ಪ್ರೆಸಿಂಗ್ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗುತ್ತೆ. ಸೊ ಮೊದಲನೇದಾಗಿ ಫ್ರಮ್ 1, ಮೊದಲನೇ ಈಕ್ವೇಶನ್ ಇಂದ 1y is equal to 160 minus 2x. ಇದು ನಮ್ಮ ಈಕ್ವೇಶನ್ ಎ. ಮತ್ತೊಂದು 2y is equal to 300 minus 4x ಆಗುತ್ತೆ. ಬಟ್ ಇದು ಇಲ್ಲೇ ನಿಲ್ಸೋದಲ್ಲ, ಆಕ್ಚುಲಿ ಕ್ಲೀನ್ ಆಗಿ ಬರೀಬೇಕು ಇದನ್ನ. ಫ್ರಮ್ 2y is equal to 300 minus 4x. ಇದನ್ನ ನಾವು ರೆಡ್ಯೂಸ್ ಮಾಡ್ಬೋದು. ಹೇಗೆ? ಡಿವೈಡ್ ಬೈ 2. ಪ್ರತಿಯೊಂದು ಟರ್ಮ್ನ ಡಿವೈಡ್ ಬೈ 2 ಮಾಡಿ. ಇದನ್ನೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ಲೀನಿಯರ್ ಈಕ್ವೇಶನ್ ಹೋಗಿ ಅಲ್ಲಿ ಕ್ಲೀನಾಗಿ ಹೇಳ್ಕೊಟ್ಟಿದ್ದೇನೆ. ಅಂತ ಹೇಳಿದ್ರೆ ಬೇಸಿಕ್ಸ್. ಇದು ಲೀನಿಯರ್ ಈಕ್ವೇಶನ್, ಸಿಂಗಲ್ ವೇರಿಯೇಬಲ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ. 0 2 1y is equal to 150 minus 2x. ಸೊ ಇದನ್ನ ರೀಅರೇಂಜ್ ಮಾಡಿ ಹೇಗೆ ಬರೀತಿರೋ ಬರ್ಕೊಳ್ಳಿ, ತೊಂದರೆ ಇಲ್ಲ. ಮುಂದಿನ ಭಾಗ ನಮ್ಮ ಆರ್ಡರ್ ಪೇರ್ ಬೇಕು. ಆರ್ಡರ್ ಪೇರ್, ಕೋಆರ್ಡಿನೇಟ್ ಪಾಯಿಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಆರ್ಡರ್ ಪೇರ್. ಸೊ ಇವಾಗ ನಮ್ಗೆ ಈಕ್ವೇಶನ್ ಎ, ಇಲ್ಲಿ ಈಕ್ವೇಶನ್ ಬಿ ಮತ್ತೆ ಎಕ್ಸ್ ಅಂಡ್ ವೈ
ಕ್ಯಾಲ್ಕುಲೇಷನ್ ನೀವು ನೋಡ್ಸ್ಬೋದು ಬೇಕಾಯ್ತು ಅಂತ ಹೇಳಿದ್ರೆ, ಇಲ್ಲ ಅಂದ್ರೆ ಮನ್ಸಲ್ಲೇ ಮಾಡ್ಬೋದು, ತೊಂದರೆ ಇಲ್ಲ. ಎಕ್ಸ್ 0 ಹಾಕಿದ್ರೆ ಇಲ್ಲಿ y 1600 ಬರ್ತದೆ. ಎಕ್ಸ್ 10 ಹಾಕಿದ್ರೆ 1 2 ಮಾಡೋದಕ್ಕಾಗಲ್ಲ. 10 ಯಾಕಂದ್ರೆ ನಮ್ ಗ್ರಾಫು 10 ನೋಡಿ 160 ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ ಗ್ರಾಫು ಕೂಡ 10ರಲ್ಲಿ ಹೋಗ್ಬೇಕು, ಸರಿನಾ? ಅಟ್ಲೀಸ್ಟ್ 10 10 10 ಹೋಯ್ತು ಅಂತ ಹೇಳಿದ್ರೆ 160 ಮೀಟರ್ ಆಗುತ್ತೆ, ಅಲ್ಲ 20 ಅಟ್ಲೀಸ್ಟ್ ಹೋಗ್ಬೇಕು. ಸೊ ನಾವು ಇಲ್ಲಿ 20 ತಗೊಂಡ್ರೆ ಒಳ್ಳೇದು. ಸೊ 10 ತೊಂದರೆ ಇಲ್ಲ, 10 ತಗೊಂಡ್ರು ತೊಂದರೆ ಇಲ್ಲ. ಸೊ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ 1 2 ಎಲ್ಲಿ ತಗೊಬೇಕು, ಡೆಸಿಮಲ್ಸ್ ಎಲ್ಲಿ ತಗೊಬೇಕು, 10 100 ರಿಪಿಟೇಷನ್ ಅಲ್ಲಿ ಎಲ್ಲಿ ತಗೊಬೇಕು. ಸೊ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು, ಅದೇನು ಕಷ್ಟ ಆಗಲ್ಲ. ಸೊ ಒಂದೆರಡು ಗ್ರಾಫ್ ಮಾಡ್ತು ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಕಷ್ಟ ಸುಖ ಅದರಲ್ಲಿ. ಸೊ ಅವಾಗ ಸ್ವಲ್ಪ ಬುದ್ಧಿ ಬರುತ್ತೆ. ಸೊ ಇದು 10 ತಗೊಂಡ್ರೆ ಇದು 140 ಆಗುತ್ತೆ. ಮತ್ತೆ 20 ತಗೊಂಡ್ರೆ 40 120 ಆಗುತ್ತೆ. ಇಲ್ಲಿ ನಾವು ಎಕ್ಸ್ 0 ತಗೊಂತು ಅಂತ ಹೇಳಿದ್ರೆ 150, 10 ತಗೊಂತು ಅಂತ ಹೇಳಿದ್ರೆ 130, 20 ತಗೊಂತು ಅಂದ್ರೆ 110. ಇದು ನಮ್ಮ ವ್ಯಾಲ್ಯೂ. ಮುಂದಿನ ಭಾಗ ಪ್ಲಾಟಿಂಗ್. ಯೋಚನೆ ಮಾಡಿ, ಎಕ್ಸ್ 0 to 20 ಇದೆ, y 160 ಮ್ಯಾಕ್ಸಿಮಮ್, 110 ಮಿನಿಮಮ್. ಸೊ ಇದು ಎತ್ತರ ಇರಬೇಕು, ಅಗಲ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಎತ್ತರ ಅಂತೂ ಇರಲೇಬೇಕು. ಇದು ನಿಮ್ಮ ಒರಿಜಿನ್ 10, 20, 50, 80, 90, 100, 110. ನೋಡಿ, ಮಿಸ್ಕ್ಯಾಲ್ಕುಲೇಷನ್ ಹೋಯ್ತದು. ಆಕ್ಚುಲಿ 20 ತಗೊಬೇಕು ಅಂತ ಡಿಸೈಡ್ ಮಾಡಿದೆ, 10 ಆಗಲ್ಲ, ಪ್ರಾಕ್ಟಿಕಲ್ ಅಲ್ಲ. 20, 40, 60, 80, 100, 120, 140, 160. ಸೊ ನನಗಿಲ್ಲಿ ಎರೇಸ್ ಮಾಡೋ ಆಪ್ಷನ್ ಇತ್ತು, ಬಟ್ ನೀವು ಗ್ರಾಫ್ ಶೀಟ್ನೆಲ್ಲ ಎರೇಸ್ ಮಾಡ್ಕೊಡೋದು. ನೀವು ಮೊದಲೇ ಕೌಂಟ್ ಮಾಡಬೇಕು, ಅದು ತಪ್ಪು ಮಾಡಿದೆ ನಾನು. ನೀವು ಯಾವತ್ತಿದ್ರು ಮೊದಲೇ ಕೌಂಟ್ ಮಾಡಿ, 0, 20, 40, 50, 60 ಅಂದರೆ ಈ ಥರ ಕೌಂಟ್ ಮಾಡ್ಕೊಂಡು ಹೋಗಬೇಕು. ನೋಡ್ಬೇಕು ಗ್ರಾಫ್ ನನ್ ಬರುತ್ತೋ ಇಲ್ಲೋ ಇಲ್ಲಿ ಅಂತ ಹೇಳಿ. ಬರಲ್ಲ ಅಂತ ಹೇಳಿದ್ರೆ ಒಂದು ಫ್ಯಾಕ್ಟರು ಹೆಚ್ಚು ಮಾಡಬೇಕು. ಇವಾಗ ಇಲ್ಲಿ ನಾನು 20 ಬದಲಾಗಿ 40 ತಗೊಂತ ಇದೆ, ಅದು ಇಲ್ಲ 100 ತಗೊಂತ ಇದೆ. ಸೊ ನೀವು ನೋಡ್ಬೇಕು, ಸಿಚುವೇಶನ್ ನೋಡ್ಕೊಂಡು ವ್ಯಾಲ್ಯೂಸ್ ತಗೊಬೇಕಾಗುತ್ತೆ. ಎಕ್ಸ್ ಆಕ್ಸಿಸ್ ತೊಂದರೆ ಇಲ್ಲ, 0, 5 5 ತಗೊಬೋದು ನಾನು. 0, 5, 10, 15, 20, 25, 30 ಈ ವ್ಯಾಲ್ಯೂ ಕೂಡ ತಗೊಬೋದು. ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ, ಇದು ನಮ್ಮ ವೈ ಆಕ್ಸಿಸ್ ಆಗುತ್ತೆ. ಇದು ವೈ ಡ್ಯಾಶ್, ಇದು ಎಕ್ಸ್ ಡ್ಯಾಶ್. ಕೊನೆಯದಾಗಿ 0 ಮತ್ತೆ 60, 0, 160. ಇಲ್ಲಿ 10 ಮತ್ತೆ 140, 10 and 140 ಇಲ್ಲಿ ಬರುತ್ತೆ. 20 and 120 ಇಲ್ಲಿ ಬರುತ್ತೆ. ಸರಿನಾ? ಇದು ನಮ್ಮ ಗ್ರಾಫ್. ಮತ್ತೊಂದು ಇಕ್ವೇಶನ್ಗೆ, ಇದು ಇಕ್ವೇಶನ್ 1, ಮತ್ತೊಂದು ಇಕ್ವೇಶನ್ 0, 150, 150 ಇಲ್ಲಿ ಬರುತ್ತೆ ಅಲ್ವಾ? 10, 130 ಇಲ್ಲಿ ಬರುತ್ತೆ. 120, 140 ಮಧ್ಯದಲ್ಲಿ. 20, 110 ಇಲ್ಲಿ ಬರುತ್ತೆ. ಸೊ ನಮ್ಮ ಉತ್ತರ ಕರೆಕ್ಟಾಗಿ ಯೋಚನೆ ಮಾಡೋದು ನೋಡ್ಬೋದು, ಇದನ್ನ ಪ್ಯಾರಲಲ್ ಲೈನ್ಸ್ ಬರ್ತಾ ಇದೆ ಅಲ್ವಾ? ಸೊ ಇದರಲ್ಲಿ ಸೊಲ್ಯೂಷನ್ ಬಂದು 0 ಇರುತ್ತೆ.
ಯಾಕಂತ ಹೇಳಿದ್ರೆ 2 ಲೈನ್ ಇಂಟರ್ಸೆಕ್ಟ್ ಆಗಲ್ಲ, ಹಾಗಾಗಿ ಇದು ಸೊಲ್ಯೂಷನ್ 0. ಇವಾಗ ಸ್ಕೇಲ್ ಬರಿಬೋದು ನೀವು. ಸ್ಕೇಲ್ 1 x axis 1 centimeter is equal to 5 units. Y axis 1 centimeter is equal to 20 units. ಮತ್ತೆ ಇದು ಈಕ್ವೇಶನ್ ಎ, ಇದು ನಮ್ಮ ಈಕ್ವೇಶನ್ ಬಿ. ಸರಿನಾ? ಎಲ್ಲ ಹೆಸರೆಲ್ಲ ಮಾಡಿದ್ರೆ ಗ್ರಾಫ್ ಹೆಸರು ಪರ್ಸೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಪರ್ಸೆ ಏನೇ ಇಲ್ಲ ಈ ಹೆಸರು. ಸೊ ಹಾಗಾಗಿ ಸಾಕಿದೆ. ಸೊ ಇವಾಗ ಇದನ್ನ ಕೋಡ್ ಮಾಡಿ ವೆರಿಫೈ ಮಾಡೋಣ. ಸೊ ಇದನ್ನ ಚೇಂಜ್ ಮಾಡಬೇಕಾಗುತ್ತೆ. -1x ಅಲ್ವಾ, y1 ಈಸ್ ಈಕ್ವಲ್ ಟು ಎಷ್ಟು ಬರುತ್ತದು, 1x. ಒಂದೇ ನಿಮಿಷ, ಇಲ್ಲಿ ಕಾಣಿಸ್ತಾ ಇದೆ 160. ಮೊದಲನೇ ಈಕ್ವೇಶನ್ 160 ಆಗ್ತಿದ್ದು, ಮತ್ತೊಂದು 150 ಆಗುತ್ತೆ. ಮತ್ತೆ ಇದು -10ರಿಂದ 50ವರೆಗೂ ಸಾಕು ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ. ಇದು ನಮ್ಮ 2 ಎಕ್ಸ್ಪ್ರೆಷನ್. ಎಕ್ಸಿಕ್ಯೂಟ್ ಮಾಡೋಣ. ನೋಡ್ಬೋದು ಕ್ಲಿಯರ್ ಆಗಿದೆ. ಇದು ನಮ್ಮ ಒರಿಜಿನ್ ಆಕ್ಚುಲಿ ಹೇಳಬೇಕು ಅಂದ್ರೆ ಇದನ್ನ ಇವಾಗ ನೀವು ಝೂಮ್ ಔಟ್ ಮಾಡಿದ್ದೆ, ಇವಾಗ ಝೂಮ್ ಇನ್ ಮಾಡಿದೆ, 0 ಅಲ್ಲಿದೆ. ಒಂದು 0 0 ಗ್ರಾಫ್ ಕಾಣಿಸ್ತಾ ಇದೆ ಕೂಡ ಅಲ್ವಾ. 2 ಪ್ಯಾರಲಲ್ ಲೈನ್ ಬರ್ತಾ ಇದೆ, ಮತ್ತೆ ನೋಡ್ಬೋದು. ಸರಿನಾ? ನಮ್ಮ ಗ್ರಾಫ್ ಕೂಡ ಅವ್ರದ್ದು ಸ್ಕೇಲ್ ವೇರಿ ಆಗ್ತದೆ, ಹಾಗಾಗಿ ಸ್ವಲ್ಪ ಸ್ಲೋಪ್ ಅಂತ ಹೇಳಿದ್ರೆ ಡಂಕಲ್ಲ ಅಂಕು ಅಲ್ಲ, ಆ್ಯಕ್ಚುಲಿ ಸ್ಲೋಪ್ ಅಂತ ಹೇಳಿದ್ರೆ ಸ್ಲ್ಯಾಂಟೋ ಅಂತೆಲ್ಲ ಹೇಳ್ತಾರಲ್ಲ, ಎಷ್ಟು ಬೀಳ್ತಾ ಇದೆ ಅಂತ ಹೇಳಿ. ಸೊ ಅದು ನಮ್ಮದು ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ, ನಮ್ಮ ಸ್ಲೋಪ್ ಹೆಚ್ಚಿದೆ ಇದು. ಸೊ ಅದು ಅಂತ ಸಣ್ಣ ಪುಟ್ಟ ವೇರಿಯೇಷನ್ ಬಿಡ್ತು ಅಂತ ಹೇಳಿದ್ರೆ 2 ಒಂದೇ ಗ್ರಾಫ್.